ಬಿಜೆಪಿ ಜೆಡಿಎಸ್ ಮಧ್ಯೆ ಮತ್ತೊಂದು ಜಟಾಪಟಿಗೆ ವೇದಿಕೆ ಫಿಕ್ಸ್ ಆಗಿದೆ. ರಾಜ್ಯಸಭಾ ಸ್ಥಾನಕ್ಕಾಗಿ ನಡೆಯಲಿದೆಯಾ ಮೈತ್ರಿಪಡೆ ಹಗ್ಗಜಗ್ಗಾಟ? ಒಂದು ರಾಜ್ಯಸಭಾ ಸ್ಥಾನ ಗೆಲ್ಲೋದಕ್ಕೆ 48 ಶಾಸಕರ ಮತಗಳ ಅಗತ್ಯ ಇದೆ. ಸಂಖ್ಯಾಬಲದ ಆಧಾರದಲ್ಲಿ ಸುಲಭವಾಗಿ ಕೇಸರಿ ಪಡೆ ಗೆಲ್ಲುತ್ತೆ. ಆದರೆ ಬಿಜೆಪಿಗೆ ಸಿಗೋ ರಾಜ್ಯಸಭಾ ಸ್ಥಾನದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸೋದಕ್ಕೆ ಎಚ್ಡಿಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಹೆಸರು ಫೈನಲ್ ಮಾಡಿಸೋದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡ್ತಾ ಇದ್ದು, ಈಗಾಗಲೇ ಬಿಜೆಪಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ. ನಿತಿನ್ ನವೀನ್ ಭೇಟಿಯಾಗಿ ಒಂದು ಸುತ್ತಿನ ಚರ್ಚೆ ಮಾಡಿದ್ದಾರೆ ಎಚ್ಡಿಕೆ. ಇತ್ತ ಬಿಜೆಪಿ ಕೋರ್ ಕಮಿಟಿಯಿಂದ ಸದಾನಂದ ಗೌಡ ಅವರ ಹೆಸರು ಶಿಫಾರಸ್ಸಾಗಿದೆ. ಹೈಕಮಾಂಡ್ಗೆ ಕಳುಹಿಸುವ ಸಂಭಾವ್ಯರ ಹೆಸರಲ್ಲಿ ಜೆಡಿಎಸ್ ಹೆಸರಿದೆ. ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ದೇವೇಗೌಡರ ಮರು ಆಯ್ಕೆಯ ಬಗ್ಗೆ ಈಗಾಗಲೇ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಇದೆ. ಈ ಹಿಂದೆ ಮಾತಾಡುವಾಗ ದೇವೇಗೌಡರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಈ ಮಾತು ಹೇಳಿದ್ರು. ಮತ್ತೊಂದು ಸಲ ಆಯ್ಕೆ ಆಗುತ್ತೀನೋ ಇಲ್ವೋ ಅನ್ನೋ ರೀತಿ ಮಾತಾಡಿದ್ರು. ಜೆಡಿಎಸ್ನಿಂದ ಕೂಡ ಇಂತಹ ಸುಳಿವು ಬರ್ತಾ ಇದೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ಹೈಕಮಾಂಡ್ ಲೆವೆಲ್ನಲ್ಲೇ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡರ ಹೆಸರನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಮೈತ್ರಿ ಪಡೆಯಲ್ಲಿ ಈಗ ರಾಜ್ಯಸಭೆಯ ಒಂದು ಸ್ಥಾನದ ಕುರಿತಾಗಿ ಹಗ್ಗಜಗ್ಗಾಟ ನಡೀತಾ ಇದೆ. ಇನ್ನು ರಾಜ್ಯ ಬಿಜೆಪಿ ಸ್ಪಷ್ಟ ಅಭಿಪ್ರಾಯ ಕೊಟ್ಟಿಲ್ಲ. ಪಕ್ಷದಲ್ಲೇ ಒಬ್ಬ ನಾಯಕರಿಗೆ ರಾಜ್ಯಸಭಾ ಸ್ಥಾನ ಕೊಡ್ಲಿ ಅನ್ನೋದು ಬಿಜೆಪಿ ನಾಯಕರ ನಿರೀಕ್ಷೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಪಾರ್ಟಿ ಸಂಚಲನ. ಇನ್ಸ್ಟಾಗ್ರಾಂನಲ್ಲಿ 2 ಕೋಟಿ ಫಾಲೋವರ್ಸ್ ಪಡೆದ ಜಿರಳೆ ಪಕ್ಷ. ಕೇವಲ 5 ದಿನದಲ್ಲಿ ಜಿರಳೆ ಪಕ್ಷಕ್ಕೆ 20 ಮಿಲಿಯನ್ ಫಾಲೋವರ್ಸ್. ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ ಜಿರಳೆ ಜನತಾ ಪಕ್ಷದ ಫಾಲೋವರ್ಸ್ ಸಂಖ್ಯೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಪಾರ್ಟಿ ಹೊಸ ದಾಖಲೆ ಬರೆದಿದ್ದು, ಇನ್ಸ್ಟಾದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡನ್ನೂ ಕೂಡ ಕಾಕ್ರೋಚ್ ಪಕ್ಷ ಹಿಂದಿಕ್ಕಿದೆ. ಅರವತ್ತು ಪೋಸ್ಟ್ಗಳು 20 ಮಿಲಿಯನ್ ಫಾಲೋವರ್ಸ್. 20 ಮಿಲಿಯನ್ ಫಾಲೋವರ್ಸ್ 5 ದಿನದಲ್ಲಿ ದೇಶದಲ್ಲಿ ಕಾಕ್ರೋಚ್ ಪಾರ್ಟಿ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ಕಾಂಗ್ರೆಸ್ ಪಾರ್ಟಿಯ ಫಾಲೋವರ್ಸ್ ಅನ್ನ ಹಿಂದಿಕ್ಕಿ ಕ್ಷಣ ಕ್ಷಣಕ್ಕೂ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮಿಲಿಯನ್ ಫಾಲೋವರ್ಸ್ ಎಷ್ಟು ಮಟ್ಟದಲ್ಲಿದೆ ಅಂತ. ಕಾಕ್ರೋಚ್ ಪಾರ್ಟಿ 20.4 20.4 ಮಿಲಿಯನ್ ಫಾಲೋವರ್ಸ್, ಅಂದ್ರೆ 2 ಕೋಟಿಗೂ ಹೆಚ್ಚು. ಇನ್ನು ಕಾಂಗ್ರೆಸ್ 13.4 ಮಿಲಿಯನ್, ಬಿಜೆಪಿ 9.1 ಮಿಲಿಯನ್. ಬಿಜೆಪಿಗಿಂತ ಮೋರ್ ದೆನ್ ಡಬಲ್ ಇದೆ ಕಾಕ್ರೋಚ್ ಜನತಾ ಪಾರ್ಟಿಯ ಫಾಲೋವರ್ಸ್ ಸಂಖ್ಯೆ. ಇದಿಷ್ಟು ಆಗಿರೋದು 5 ದಿನದಲ್ಲಿ. 5 ದಿನದಲ್ಲಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಸುಂಟರಗಾಳಿ. ಕಾಕ್ರೋಚ್ ಜನತಾ ಪಾರ್ಟಿ ಟೌನ್ ಹಾಲ್ ಬಳಿ ಮಾನವ ಸರಪಳಿ ಸೇರುವಂತೆ ಪೋಸ್ಟ್ ಹಾಕಿದ್ದಾರೆ. ಅನುಮತಿ ಪಡೆಯದೆ ಅಕ್ರಮವಾಗಿ ಸೇರಿದ್ರೆ ಕ್ರಮ ಅಂತ ಎಚ್ಚರಿಕೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರಿಂದ ಪತ್ರಿಕಾ ಪ್ರಕಟಣೆ. ಮೇ 24ರಂದು ಮಾನವ ಸರಪಳಿಗೆ ಕರೆ ನೀಡಿದ್ದ ಕಾಕ್ರೋಚ್ ಪಾರ್ಟಿ ಶಾಂತಿಯುತ ಪ್ರತಿಭಟನೆ ಮಾಡೋದಾಗಿ ಪೋಸ್ಟ್ಗಳು ವೈರಲ್ ಆಗ್ತಾ ಇವೆ.
ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಯಾವುದೇ ಅನುಮತಿ ನೀಡಿಲ್ಲ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಅಕ್ರಮವಾಗಿ ಟೌನ್ ಹಾಲ್ ಬಳಿ ಸೇರಿದ್ರೆ ಕ್ರಮ ಕೈಗೊಳ್ಳುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೊಲೀಸರಿಂದ ಪ್ರಕಟಣೆ ನೀವು ನೋಡ್ತಾ ಇದ್ದೀರಾ. ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಕರ್ನಾಟಕ ಶೀರ್ಷಿಕೆ ಅಡಿಯಲ್ಲಿ ಟೌನ್ ಹಾಲ್ ಮುಂದೆ ಸೇರುವಂತೆ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಅನುಮತಿ ನಾವು ಕೊಟ್ಟಿಲ್ಲ, ಹಾಗಾಗಿ ಅಕ್ರಮವಾಗಿ ಸೇರಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.